ಇಸ್ರೇಲ್ ಮತ್ತು ಇರಾಕ್ ಮಧ್ಯೆ ನಡೀತಾ ಇದ್ದಂಥ ಏನು ಯುದ್ಧದ ಎಫೆಕ್ಟು ನಿಜಕ್ಕೂ ಡ್ರೈ ಫುಡ್ಡಿಗೆ ಕೂಡ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಡೇ ಬೈ ಡೇ ಆಗ್ಲತ್ತದ. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಟೋಟಲಿ ಭಾರತದಲ್ಲಿ ಕೂಡ ಅಂದ್ರೆ ಟೋಟಲಿ ಈ ಭಾಗಕ್ಕೆ ಡ್ರೈ ಫುಡ್ಡೇ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ನಾವು ಒಂದು ಡ್ರೈ ಫುಡ್ ಅಂಗಡಿಯಲ್ಲಿದ್ದೀವಿ. ಸಾಕಷ್ಟು ಈಗಾಗಲೇ ಬೆಲೆ ಏನದಂದ್ರೆ ಗಗನಕ್ಕೇರಿದೆ ಅಂತ ಹೇಳ್ಬೋದು. ಪಿಸ್ತಾ ಇರ್ಬೋದು, ನೋಡ್ಬೋದು ನೀವು 1780 ರೂಪಾಯಿ. ಅದೇ ರೀತಿ 2700 ಏನದಂದ್ರೆ 50 ರೂಪಾಯಿ. ಈ ರೀತಿ ಸಾಕಷ್ಟು ಬೆಲೆ ಏರ್ತಾ ಇದೆ. ಯುದ್ಧ ಅಗರ್ ಕಂಟಿನ್ಯೂ ಇದೇ ರೀತಿ ಮುಂದುವರಿತು, ಯುದ್ಧ ಆಯಿತು ಅಂದ್ರೆ ಟೋಟಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಡ್ರೈ ಫುಡ್ ಸಿಗಲ್ಲ ಎಂಬ ಮಾತು ಆ ಓನರ್ ಕೂಡ ಹೇಳ್ತಾ ಇದ್ರು. ನೋಡ್ಬೋದು ನೀವು, ಈಗಾಗಲೇ ಏನು ಬಾದಾಮ್ ಇವೆ 3800 ರೂಪಾಯಿಗೆ ಏನದಂದ್ರೆ ಪ್ರತಿ ಕೆ ಜಿ. ಈ ರೀತಿ ಸಾಕಷ್ಟು ಡ್ರೈ ಫುಡ್ ಏನದಂದ್ರೆ ಏನು ಡ್ರೈ ಫುಡ್ಗಳಿವೆ, ಯುದ್ಧ ಎಫೆಕ್ಟು ಸಾಕಷ್ಟು ಪ್ರಮಾಣದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಅಂಗಡಿ ಒಳಗಡೆ ಇದ್ದೀವಿ. ಸಾಕಷ್ಟು ಅಂದರೆ ಈಗಾಗಲೇ ಏನು ಯುದ್ಧ ನಡೀತಾ ಇದೆ, ಅದರ ಎಫೆಕ್ಟು ಭಾರಿ ವಲಯದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಕೂಡ ತಡ್ತಾ ಇದೆ ಅಂಥೇಳಿ ತಟ್ಬೋದು ಮುಂಬರೋ ದಿನಗಳು ಅಂತ ಹೇಳ್ತಾ ಇದ್ದಾರೆ. ಡ್ರೈ ಫುಡ್ ಆಲ್ರೆಡಿ ತಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಈಗಾಗಲೇ ಏನು ನೋಡ್ಬೋದು, ಡ್ರೈ ಫುಡ್ 8600 ರೂಪಾಯಿ ಪರ್ ಕೆ ಜಿ ಏನದಂದ್ರೆ ಈ ರೀತಿ ಡ್ರೈ ಫುಡ್ಡು ಸಾಕಷ್ಟು ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಮಧ್ಯೆ ಟೋಟಲಿ ಮುಂಬರೋ ದಿನಗಳಲ್ಲಿ ಯುದ್ಧ ಏನು ಈಗಾಗಲೇ ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂಥ ಏನು ಯುದ್ಧ ಇದೆ, ಆ ಯುದ್ಧ ಬ್ರೇಕ್ ಬೆಳೆದೇ ಇದ್ರೆ, ಯುದ್ಧ ಬಂದಾಗಲ್ಲ ಹೋದ್ರೆ ಟೋಟಲಿ ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟರು ಭೀ ಸಿಗಲ್ಲ ಎಂಬ ಮಾತು ಇವತ್ತು ಕೇಳಿದ್ರೆ ಹೊಂಟದಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್, ಎಲ್ಲಿಂದ ಬಂದಿರಿ, ಏನು ಖರೀದಿ ಮಾಡಕ್ಕೆ ಬಂದಿರಿ? ನಾವು ಬೀದರ್ ಇದ್ದೀವಿ. ಹಾಂ ರೀ. ನಾವು ಇದು ಮಮ್ರಾ ಬಾದಾಮು ಎಷ್ಟು ಕಾಸ್ಟ್ಲಿ ಇದೆ? 3800 ಕೆ ಜಿ ಇದೆ. ಇವಾಗ ನಮ್ಮ ಇರಾನ್ ಯುದ್ಧ ಹೀಗೆ ನಡೀತಾ ಇತ್ತು ಅಂದರೆ ಮತ್ತೊಂದು ಸಿಗಲ್ಲ ತಿಲ್ಲಕ್ಕೇನು. ನಮ್ಮದು ಮೋದಿಜಿಯವರು ಸಹಭಾಗಿ ಹೊತ್ಕೊಂಡು ಇದು ರೇಟ್ ಇರಾನ್ ಯುದ್ಧ ಸಮಾನಗೊಳಿಸ್ಬೇಕು, ಕಮ್ಮಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದರೆ ಇದರಿಂದ ಪೆಟ್ರೋಲ್ ಹೊಡ್ತಾ ಬೀಳ್ತದೆ. ಎಲ್ಲರಿಗೂ ನಿಜ ಜೀವನ, ಸರಳ ಜೀವನ ಕಷ್ಟ ಆಗುತ್ತೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಕಷ್ಟ ಆಗಿಬಿಡ್ತದೆ. ಈಗಾಗಲೇ ಅಂದರೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ. ಮುಂಬರೋ ದಿನಗಳಲ್ಲಿ ಮತ್ತೆ ರೇಟ್ ಹೆಚ್ಚಿಗೆ ಆಗ್ತದೆ. ಹೌದು, ಮುಂದೆ ಸಿಗೋದಿಲ್ಲ ಐಟಮ್. ನಮ್ಗೆ ಎಷ್ಟು ದುಡ್ಡು ಕೊಟ್ಟರೆ ಸಿಗಲ್ಲ. ಈಗ 3800 ಮುಂದೆ 10,000 ಕೊಟ್ಟರೆ ಸಿಗಲ್ಲ. ಅದಕ್ಕೆ ಯುದ್ಧ ಸಮಾನಗೊಳಿಸಿ, ಯುದ್ಧ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು. ಸನ್ಮಾನ್ಯ ಮೋದಿಜಿಯವರು ಪಾತ್ರ ವಹಿಸ್ಕೊಂಡು ಕ್ಲೋಸ್ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಒಂದು ಗ್ರಾಹಕರ ಮಾತಂತ ಹೇಳಿ. ಎಲ್ಲಿಂದ ಬಂದಿರಿ, ಏನು ತೋಲಕ್ಕೆ ಬಂದಿರಿ? ನಮ್ಮದು ತಹಮಡಲ್ಲಿಂದ ಬಂದಿರಿ ನಾವು. ತಾಳಮಡಗ್ಲಿಂದ ಬಂದೆವು. ಹೆಂಗವ ರೇಟು? ರೇಟ್ ಎಲ್ಲ ಪಿರೇ ಅವರಿ ಜಾಸ್ತಿ ಎಲ್ಲ ಕಮ್ಮಿ ಮಾಡ್ಬೇಕಂತ ಕೇಳಿದ್ರು. ಈಗ ಯುದ್ಧ ನಡೀತಾ ಇದೆ, ಯುದ್ಧ ಹೆಚ್ಚಿಗಾಯಿತು ಅಂದ್ರೆ ಟೋಟಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಇದು ವಿದ್ಯುತ್ ಬಂದ್ ಮಾಡ್ಬೇಕು ಸರ್. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇಸ್ರೇಲ್ ಮತ್ತು ಇರಾಕ್ ಮಧ್ಯೆ ನಡೀತಾ ಇದ್ದಂಥ ಏನು ಯುದ್ಧದ ಎಫೆಕ್ಟು ನಿಜಕ್ಕೂ ಡ್ರೈ ಫುಡ್ಡಿಗೆ ಕೂಡ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಡೇ ಬೈ ಡೇ ಆಗ್ಲತ್ತದ. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಟೋಟಲಿ ಭಾರತದಲ್ಲಿ ಕೂಡ ಅಂದ್ರೆ ಟೋಟಲಿ ಈ ಭಾಗಕ್ಕೆ ಡ್ರೈ ಫುಡ್ಡೇ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ನಾವು ಒಂದು ಡ್ರೈ ಫುಡ್ ಅಂಗಡಿಯಲ್ಲಿದ್ದೀವಿ. ಸಾಕಷ್ಟು ಈಗಾಗಲೇ ಬೆಲೆ ಏನದಂದ್ರೆ ಗಗನಕ್ಕೇರಿದೆ ಅಂತ ಹೇಳ್ಬೋದು. ಪಿಸ್ತಾ ಇರ್ಬೋದು, ನೋಡ್ಬೋದು ನೀವು 1780 ರೂಪಾಯಿ. ಅದೇ ರೀತಿ 2700 ಏನದಂದ್ರೆ 50 ರೂಪಾಯಿ. ಈ ರೀತಿ ಸಾಕಷ್ಟು ಬೆಲೆ ಏರ್ತಾ ಇದೆ. ಯುದ್ಧ ಅಗರ್ ಕಂಟಿನ್ಯೂ ಇದೇ ರೀತಿ ಮುಂದುವರಿತು, ಯುದ್ಧ ಆಯಿತು ಅಂದ್ರೆ ಟೋಟಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಡ್ರೈ ಫುಡ್ ಸಿಗಲ್ಲ ಎಂಬ ಮಾತು ಆ ಓನರ್ ಕೂಡ ಹೇಳ್ತಾ ಇದ್ರು. ನೋಡ್ಬೋದು ನೀವು, ಈಗಾಗಲೇ ಏನು ಬಾದಾಮ್ ಇವೆ 3800 ರೂಪಾಯಿಗೆ ಏನದಂದ್ರೆ ಪ್ರತಿ ಕೆ ಜಿ. ಈ ರೀತಿ ಸಾಕಷ್ಟು ಡ್ರೈ ಫುಡ್ ಏನದಂದ್ರೆ ಏನು ಡ್ರೈ ಫುಡ್ಗಳಿವೆ, ಯುದ್ಧ ಎಫೆಕ್ಟು ಸಾಕಷ್ಟು ಪ್ರಮಾಣದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಅಂಗಡಿ ಒಳಗಡೆ ಇದ್ದೀವಿ. ಸಾಕಷ್ಟು ಅಂದರೆ ಈಗಾಗಲೇ ಏನು ಯುದ್ಧ ನಡೀತಾ ಇದೆ, ಅದರ ಎಫೆಕ್ಟು ಭಾರಿ ವಲಯದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಕೂಡ ತಡ್ತಾ ಇದೆ ಅಂಥೇಳಿ ತಟ್ಬೋದು ಮುಂಬರೋ ದಿನಗಳು ಅಂತ ಹೇಳ್ತಾ ಇದ್ದಾರೆ. ಡ್ರೈ ಫುಡ್ ಆಲ್ರೆಡಿ ತಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಈಗಾಗಲೇ ಏನು ನೋಡ್ಬೋದು, ಡ್ರೈ ಫುಡ್ 8600 ರೂಪಾಯಿ ಪರ್ ಕೆ ಜಿ ಏನದಂದ್ರೆ ಈ ರೀತಿ ಡ್ರೈ ಫುಡ್ಡು ಸಾಕಷ್ಟು ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಮಧ್ಯೆ ಟೋಟಲಿ ಮುಂಬರೋ ದಿನಗಳಲ್ಲಿ ಯುದ್ಧ ಏನು ಈಗಾಗಲೇ ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂಥ ಏನು ಯುದ್ಧ ಇದೆ, ಆ ಯುದ್ಧ ಬ್ರೇಕ್ ಬೆಳೆದೇ ಇದ್ರೆ, ಯುದ್ಧ ಬಂದಾಗಲ್ಲ ಹೋದ್ರೆ ಟೋಟಲಿ ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟರು ಭೀ ಸಿಗಲ್ಲ ಎಂಬ ಮಾತು ಇವತ್ತು ಕೇಳಿದ್ರೆ ಹೊಂಟದಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್, ಎಲ್ಲಿಂದ ಬಂದಿರಿ, ಏನು ಖರೀದಿ ಮಾಡಕ್ಕೆ ಬಂದಿರಿ? ನಾವು ಬೀದರ್ ಇದ್ದೀವಿ. ಹಾಂ ರೀ. ನಾವು ಇದು
ಮಮ್ರಾ ಬಾದಾಮು ಎಷ್ಟು ಕಾಸ್ಟ್ಲಿ ಇದೆ 3800 ಕೆ ಜಿ ಇದೆ. ಇವಾಗ ನಮ್ಮ ಇರಾನ್ ಯುದ್ಧ ಹೀಗೆ ನಡೀತಾ ಇತ್ತು ಅಂದರೆ ಮತ್ತೊಂದು ಸಿಗಲ್ಲ ತಿಲ್ಲಕ್ಕಿಯನ್ನು ನಮ್ಮದು ಮೋದಿಜಿಯವರು ಸಹಭಾಗಿ ಹೊತ್ಕೊಂಡು ಇದು ರೇಟ್ ಇರಾನ್ ಯುದ್ಧ ಸಮನಗೊಳಿಸ್ಬೇಕು, ಕಮ್ಮಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದರೆ ಇದರಿಂದ ಪೆಟ್ರೋಲ್ ಹೊಡ್ತಾ ಬೀಳ್ತದೆ, ಎಲ್ಲರಿಗೂ ನಿಜ ಜೀವನ ಸರಳ ಜೀವನ ಕಷ್ಟ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಕಷ್ಟ ಆಗಿಬಿಡ್ತದೆ. ಈಗಾಗಲೇ ಅಂದ್ರೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ, ಮುಂಬರುವ ದಿನಗಳಲ್ಲಿ ಮತ್ತೆ ರೇಟ್ ಹೆಚ್ಚಿಗೆ ಆಗ್ತದೆ. ಹೌದು, ಮುಂದೆ ಬರೋದು ಸಿಗೋದಿಲ್ಲ ಐಟಮ್, ನಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಈಗ 3800 ಮುಂದೆ 10,000 ಕೊಟ್ಟರು ಸಿಗಲ್ಲ. ಅದಕ್ಕೆ ಯುದ್ಧ ಸಮನಗೊಳಿಸಿ ಯುದ್ಧ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು. ಸನ್ಮಾನ್ಯ ಮೋದಿಜಿಯವರು ಪಾತ್ರ ವಹಿಸ್ಕೊಂಡು ಕ್ಲೋಸ್ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಒಂದು ಗ್ರಾಹಕರ ಮಾತಂತ ಹೇಳಿ. ಎಲ್ಲಿಂದ ಬಂದ್ರಿ, ಏನು ತೋಲಕ್ ಬಂದ್ರಿ? ನಮ್ಮದು ತಹಮೂಲಲ್ಲಿಂದ ಬಂದಿರಿ ನಾವು, ತಾಳಮಡಗ್ಲಿಂದ ಬಂದೆವು. ಹೆಂಗವ ರೇಟ್? ರೇಟ್ ಎಲ್ಲ ಪಿರೇ ಅವರಿ ಜಾಸ್ತಿ ಎಲ್ಲ ಕಮ್ಮಿ ಮಾಡ್ಬೇಕಂತ ಕೇಳಿದೆ. ಈಗ ಯುದ್ಧ ನಡೀತಾ ಇದೆ, ಯುದ್ಧ ಹೆಚ್ಚಿಗಾಯ್ತು ಅಂದ್ರೆ ಟೋಟಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಕಮ್ಮಿ ಇದು ವಿದ್ಯುತ್ ಬಂದ್ ಮಾಡ್ಬೇಕು ಸರ್. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇಸ್ರೇಲ್ ಮತ್ತು ಇರಾಕ್ ಮಧ್ಯೆ ನಡೀತಾ ಇದ್ದಂಥ ಏನು ಯುದ್ಧದ ಎಫೆಕ್ಟು ನಿಜಕ್ಕೂ ಡ್ರೈ ಫುಡ್ಡಿಗೆ ಕೂಡ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಡೇ ಬೈ ಡೇ ಆಗ್ಲತ್ತದ. ಇದೇ ರೀತಿಯಾಗ ಯುದ್ಧ ಮುಂದುವರಿತು ಟೋಟಲಿ ಭಾರತದಲ್ಲಿ ಕೂಡ ಅಂದ್ರೆ ಟೋಟಲಿ ಈ ಭಾಗಕ್ಕೆ ಡ್ರೈ ಫುಡ್ಡೇ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ನಾವು ಒಂದು ಡ್ರೈ ಫುಡ್ ಅಂಗಡಿಯಲ್ಲಿದ್ದೀವಿ. ಸಾಕಷ್ಟು ಈಗಾಗಲೇ ಬೆಲೆ ಏನದಂದ್ರೆ ಗಗನಕ್ಕೇರಿಯದ ಅಂತ ಹೇಳ್ಬೋದು. ಪಿಸ್ತಾ ಇರ್ಬೋದು, ನೋಡ್ಬೋದು ನೀವು 1780 ರೂಪಾಯಿ. ಅದೇ ರೀತಿ 2700 ಏನದಂದ್ರೆ 50 ರೂಪಾಯಿ. ಈ ರೀತಿ ಸಾಕಷ್ಟು ಬೆಲೆ ಏರ್ತಾ ಇದೆ. ಯುದ್ಧ ಅಗರ್ ಕಂಟಿನ್ಯೂ ಇದೇ ರೀತಿ ಮುಂದುವರಿತು, ಯುದ್ಧ ಆಯಿತು ಅಂದ್ರೆ ಟೋಟಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಡ್ರೈ ಫುಡ್ ಸಿಗಲ್ಲ ಎಂಬ ಮಾತು ಆ ಓನರ್ ಕೂಡ ಹೇಳ್ತಾ ಇದ್ರು. ನೋಡ್ಬೋದು ನೀವು, ಈಗಾಗಲೇ ಏನು ಬಾದಾಮ್ ಇವೆ 3800 ರೂಪಾಯಿಗೆ ಏನದಂದ್ರೆ ಪ್ರತಿ ಕೆ ಜಿ. ಈ ರೀತಿ ಸಾಕಷ್ಟು ಡ್ರೈ ಫುಡ್ ಏನದಂದ್ರೆ ಏನು ಡ್ರೈ ಫುಡ್ಗಳಿವೆ, ಯುದ್ಧ ಎಫೆಕ್ಟು ಸಾಕಷ್ಟು ಪ್ರಮಾಣದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ಅಂಗಡಿ ಒಳಗಡೆ ಇದ್ದೀವಿ. ಸಾಕಷ್ಟು ಅಂದರೆ ಈಗಾಗಲೇ ಏನು ಯುದ್ಧ ನಡೀತಾ ಇದೆ, ಅದರ ಎಫೆಕ್ಟು ಭಾರಿ ವಲಯದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಕೂಡ ತಡ್ತಾ ಇದೆ ಅಂಥೇಳಿ, ತಟ್ಟಬೋದು ಮುಂಬರೋ ದಿನಗಳು ಅಂತ ಹೇಳ್ತಾ ಇದ್ದಾರೆ. ಡ್ರೈ ಫುಡ್ ಆಲ್ರೆಡಿ ತಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಈಗಾಗಲೇ ಏನು ನೋಡ್ಬೋದು, ಡ್ರೈ ಫುಡ್ 8600 ರೂಪಾಯಿ ಪರ್ ಕೆ ಜಿ ಏನದಂದ್ರೆ ಈ ರೀತಿ ಡ್ರೈ ಫುಡ್ಡು ಸಾಕಷ್ಟು ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಮಧ್ಯೆ ಟೋಟಲಿ ಮುಂಬರೋ ದಿನಗಳಲ್ಲಿ ಯುದ್ಧ ಏನು ಈಗಾಗಲೇ ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂಥ ಏನು ಯುದ್ಧ ಇದೆ, ಆ ಯುದ್ಧ ಬ್ರೇಕ್ ಬೆಳೆದೇ ಇದ್ರೆ, ಯುದ್ಧ ಬಂದಾಗಲ್ಲ ಹೋದ್ರೆ ಟೋಟಲಿ ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟರು ಭೀ ಸಿಗಲ್ಲ ಎಂಬ ಮಾತು ಇವತ್ತು ಕೇಳಿದ್ರೆ ಹೊಂಟದಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ. ಸರ್, ಎಲ್ಲಿಂದ ಬಂದಿರಿ, ಏನು ಖರೀದಿ ಮಾಡಕ್ಕೆ ಬಂದಿರಿ? ನಾವು ಬೀದರ್ ಇದ್ದೀವಿ. ಹಾಂ ರೀ. ನಾವು ಇದು ಮಮ್ರಾ ಬಾದಾಮು ಎಷ್ಟು ಕಾಸ್ಟ್ಲಿ ಇದೆ 3800 ಕೆ ಜಿ ಇದೆ. ಇವಾಗ ನಮ್ಮ ಇರಾನ್ ಯುದ್ಧ ಹೀಗೆ ನಡೀತಾ ಇತ್ತು ಅಂದರೆ ಮತ್ತೊಂದು ಸಿಗಲ್ಲ ತಿಲ್ಲಕ್ಕಿಯನ್ನು ನಮ್ಮದು ಮೋದಿಜಿಯವರು ಸಹಭಾಗಿ ಹೊತ್ಕೊಂಡು ಇದು ರೇಟ್ ಇರಾನ್ ಯುದ್ಧ ಸಮನಗೊಳಿಸ್ಬೇಕು, ಕಮ್ಮಿ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅಂದರೆ ಇದರಿಂದ ಪೆಟ್ರೋಲ್ ಹೊಡ್ತಾ ಬೀಳ್ತದೆ, ಎಲ್ಲರಿಗೂ ನಿಜ ಜೀವನ ಸರಳ ಜೀವನ ಕಷ್ಟ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಕಷ್ಟ ಆಗಿಬಿಡ್ತದೆ. ಈಗಾಗಲೇ ಅಂದ್ರೆ ರೇಟ್ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ, ಮುಂಬರುವ ದಿನಗಳಲ್ಲಿ ಮತ್ತೆ ರೇಟ್ ಹೆಚ್ಚಿಗೆ ಆಗ್ತದೆ. ಹೌದು, ಮುಂದೆ ಬರೋದು ಸಿಗೋದಿಲ್ಲ ಐಟಮ್, ನಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಈಗ 3800 ಮುಂದೆ 10,000 ಕೊಟ್ಟರು ಸಿಗಲ್ಲ. ಅದಕ್ಕೆ ಯುದ್ಧ ಸಮನಗೊಳಿಸಿ ಯುದ್ಧ ಕಮ್ಮಿ ಮಾಡಬೇಕು, ಬಂದ್ ಮಾಡಬೇಕು. ಸನ್ಮಾನ್ಯ ಮೋದಿಜಿಯವರು ಪಾತ್ರ ವಹಿಸ್ಕೊಂಡು ಕ್ಲೋಸ್ ಮಾಡ್ಬೇಕಂತ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಒಂದು ಗ್ರಾಹಕರ ಮಾತಂತ ಹೇಳಿ. ಎಲ್ಲಿಂದ ಬಂದ್ರಿ, ಏನು ತೋಲಕ್ ಬಂದ್ರಿ? ನಮ್ಮದು ತಹಮೂಲಲ್ಲಿಂದ ಬಂದಿರಿ ನಾವು, ತಾಳಮಡಗ್ಲಿಂದ ಬಂದೆವು. ಹೆಂಗವ ರೇಟ್? ರೇಟ್ ಎಲ್ಲ ಪಿರೇ ಅವರಿ ಜಾಸ್ತಿ ಎಲ್ಲ ಕಮ್ಮಿ ಮಾಡ್ಬೇಕಂತ ಕೇಳಿದೆ. ಈಗ ಯುದ್ಧ ನಡೀತಾ ಇದೆ, ಯುದ್ಧ ಹೆಚ್ಚಿಗಾಯ್ತು ಅಂದ್ರೆ ಟೋಟಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಕಮ್ಮಿ ಇದು ವಿದ್ಯುತ್ ಬಂದ್ ಮಾಡ್ಬೇಕು ಸರ್. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.